ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಸಾಹೇಬ್ರಲ್ಲಿ ನಾವು ಒಂದೇ ಒಂದು ವಿನಂತಿ ಮಾಡ್ಕೊತಾವ್. ಅವರು ರೈತರ ಪರವಾಗಿ ಅದಾರು. ಬೆಂಗಳೂರಾಗ ಹೆಂಗೆ ಬಿಡದಿಂದ ಬೆಂಗಳೂರು 30 ಕಿಲೋಮೀಟರ್ ಐತಿ. ಅಲ್ಲಿ 2.5 ಕೋಟಿ ಕೊಟ್ರು ಜಮೀನು ರೈತರು ಕೊಡ್ತಾ ಇಲ್ಲ, ಜಬರ್ದಸ್ತಲ್ಲಿ ಬಿಡ್ಸತ್ತಾರ. ಈಗ ಬೆಳಗಾವಿ 2ನೇ ರಾಜಧಾನಿ, ಇಲ್ಲಿ ವಿಧಾನಸಭಾದಿಂದ ನಮ್ದು 30 ಕಿಲೋಮೀಟರ್ ಐತಿ. ನಮಗೂ ಅಲ್ಲಿ ಏನು ರೈತರಿಗೆ ಪರಿಹಾರಧನ ಕೊಡ್ತಾರೆ 2.5 ಕೋಟಿ ಎಕರೆಕ, ಅದನ್ನ ಕೊಡ್ಬೇಕು. ಯಾಕೆ ಕೊಡ್ಬೇಕಪ್ಪ ಅಂತಂದ್ರೆ ಅಲ್ಲೂ ಮಾವಿನ ಗಿಡ ಬೆಳಿತಾರ, ನಾವು ಮಾವಿನ ಗಿಡ ಬೆಳಿತಾವ. ತೆಂಗಿನ ಗಿಡ ನಾವು ತೆಂಗಿನ ಗಿಡ, ಅಲ್ಲಿ ಬಾಳೆ ತೋಟ ನಮ್ದು ಬಾಳೆ ತೋಟ, ಅಲ್ಲೂ ಕಬ್ಬು ಬರ್ತೈತಿ ನಮ್ದು ಕಬ್ಬು ಬರ್ತೈತಿ. ಅದು ರಾಜಧಾನಿಯಿಂದ 30 ಕಿಲೋಮೀಟರ್, ನಮ್ದು ಸೆಕೆಂಡ್ ರಾಜಧಾನಿ ಐತ್ರಿ, ನಮ್ದು 30 ಕಿಲೋಮೀಟರ್. ಅಲ್ಲಿ ರೈತರು ಅವರು ನಮ್ಮವ್ರ, ನಾವು ಹಂಗದವು, ಅದು ಭೂಮಿ ನಮ್ಮದು ಭೂಮಿ. ನಾವು 2.5 ಕೋಟಿ ರೂಪಾಯಿ ಕೊಡ್ಬೇಕಂತ ಮಾನ್ಯ ಸರ್ಕಾರಕ್ಕಾಗ್ಲಿ ಮಾನ್ಯ ಜಿಲ್ಲಾ ಮಂತ್ರಿಗಳಿಗಾಗ್ಲಿ ನಾವು ವಿನಂತಿ ಮಾಡ್ಕೋತಾವ. ಅಟ್ ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅಟ್ ಕೊಡಿಸ್ತಾರ ಅನ್ನೋ ಭರವಸೆ ನಮ್ಗೆ 100% ಐತಿ. ಈ ಪ್ರತಿಭಟನೆ ಕೈ ಬಿಡ್ತೇವೆ ಸರ್, ಈಗ ಕೈ ಬಿಡ್ತಾವೆ, ಕೈ ಬಿಡ್ತಾವ. ಬಾಳೇಶ್ ನಿಂಗಪ್ಪ ಮೌಂಡ್ರಿ. ಹಿಡಕಲ್ ಜಲಾಶಯದಲ್ಲಿ ರೈತರ ಭೂಮಿ ಮುಳುಗಡೆ ಆಗಿತ್ತು. ಸುಮಾರು 45 ವರ್ಷಗಳಿಂದ ಅವರದೊಂದು ಬೇಡಿಕೆ ಆಗಿತ್ತು. ಸುಮಾರು 394 ಎಕರೆಗಳಿಗೆ ನೀರಿನಲ್ಲಿ ಮುಳುಗಡೆ ಆದ್ರೂ ಕೂಡ ಅವ್ರಿಗೆ ಪರಿಹಾರಧನ ಸಿಕ್ಕಿದ್ದಿಲ್ಲ. ಕೆಲವೊಂದು ತಾಂತ್ರಿಕ ಅಡಚಣೆಗಳಿಂದ ಅಥವಾ ಕೆಲವೊಂದು ಅಧಿಕಾರ ಅಸಹಕಾರದಿಂದ ಇದುವರೆಗೆ ಅದು ಒಂದು ನೆನೆಗುದಿಗೆ ಬಿದ್ದಂತಹ ವಿಚಾರವನ್ನ ಎಲ್ಲ ರೈತ ಮುಖಂಡರು ಇವತ್ತು ಏನು 4 ದಿವಸಗಳಿಂದ ಈ ಒಂದು ನೀರಾವರಿ ಇಲಾಖೆಯಲ್ಲಿ ಬಂದು ತಮ್ಮದೇ ಆದಂತಹ ಒಂದು ಪ್ರತಿಭಟನೆ ಮಾಡುವುದರ ಮುಖಾಂತರ ಇವತ್ತು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಮಂತ್ರಿಗಳಾದ ಸತೀಶಣ್ಣ ಜಾರಕಿಹೊಳಿ ಅವರ ಒಂದು ಸಹಕಾರದಿಂದ ಇವತ್ತು ಏನು ಒಂದು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಆಗಬೇಕಾಗಿತ್ತು, ಇವತ್ತು ಸಲ್ಲಿಕೆ ಆಗಿದೆ. ಬರುವಂತಹ ದಿನಗಳಲ್ಲಿ ರೈತರಿಗೆ ಏನೊಂದು ಯೋಗ್ಯವಾದ ಪರಿಹಾರಧನವನ್ನು ಕೊಡುವುದರಲ್ಲಿ ಮಾನ್ಯ ನಮ್ಮ ಉಸ್ತುವಾರಿ ಸಚಿವರು ಇರ್ಬೋದು ಮತ್ತು ಸರ್ಕಾರ ಇರ್ಬೋದು ಒಂದು ಯೋಗ್ಯವಾದ ನಿರ್ಣಯವನ್ನು ತೆಗೆದುಕೊಂಡು ಆಶಾಭಾವನೆ ಎಲ್ಲ ರೈತರಲ್ಲೂ ಕೂಡ ಇವತ್ತು ಮೊದಲೇ ಒಂದು ಸ್ಟೆಪ್ ರೈತರ ಪರವಾಗಿ ಒಂದು ನಿರ್ಣಯ ಆಗಿದೆ. ಅದು ಎಲ್ಲರಿಗೂ ಕೂಡ ಖುಷಿ ತರುವಂತ ವಿಷಯ ಆಗಿದೆ. ವರದಿ ಸಲ್ಸಕ್ಕೆ ಲೇಟ್ ಆಗಿದ್ದು ಇಷ್ಟೇ ಕಾರಣ, ಯಾಕಂದ್ರೆ ಟೆಕ್ನಿಕಲ್ ಅಡಚಣೆ ಅಂತಂದ್ರೆ ಕೆಲವೊಂದು ಪರಿಹಾರಧನವನ್ನ ಈಗಾಗಲೇ ರೈತರು ಪಡ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಅವರಲ್ಲಿ ಇತ್ತು. ಆದರೆ ಅದು ಮಾಹಿತಿಗೆ ಯಾವುದೇ ರೀತಿಯ ಒಂದು ದಾಖಲಾತಿಗಳು ಅವರಲ್ಲಿ ಇದ್ದಿದ್ದಿಲ್ಲ ಅನ್ನೋದನ್ನ ಕೂಲಂಕುಷವಾಗಿ ಏನು ಒಂದು ನಮ್ಮ ಕರ್ನಾಟಕ ಸರ್ಕಾರದ ಒಂದು ಸೆಕ್ರೆಟರಿ ಅವರಿಂದ ಒಂದು ಮಾಹಿತಿ ಕೇಳೋದಕ್ಕೋಸ್ಕರ ನೀರಾವರಿ ನಿಗಮಕ್ಕೆ ಅವರು ಒಂದು ಪತ್ರವನ್ನು ಬರೀತಾರೆ. ನಿಮ್ಮಲ್ಲಿ ಏನಿದೆ ಮೂಲ ದಾಖಲಾತಿಗಳನ್ನ ಅದನ್ನು ತೋರಿಸ್ಬಿಟ್ಟು ನೀವು ರೈತರಿಗೆ ಇದು ಇದೆ ಅಥವಾ ಇಲ್ಲ ಅನ್ನೋದನ್ನ ನೀವು ಸಂದೇಶ ಕೊಡಬೇಕು ಮತ್ತು ಯಾವುದೇ ರೈತರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಯಾವ ರೈತರಿಗೆ ಒಂದು ಹಣವನ್ನು ತಗೋದಿದ್ದಾರೆ ಅಂತ ಒಂದು ಊಹೆ ಇತ್ತು, ಅದು ಯಾವುದೂ ಕೂಡ ರೈತರು ಇವತ್ತು ಹಣ ತಗೊಂಡಿಲ್ಲ ಅನ್ನೋದನ್ನ ದಾಖಲಾತಿಗಳೊಂದಿಗೆ ಕಾನೂನುಬದ್ಧವಾಗಿ ನಿಯಮಾನುಸಾರ ಇವತ್ತು ಕ್ರಮವನ್ನು ಕೈಗೊಳ್ಳಲಾಗಿದೆ. ಇದರಿಂದ ರೈತರಿಗೆ ಏನು ಜಯ ಅನ್ನೋದಕ್ಕಿಂತ ರೈತರಿಗೆ ಏನು ಸಿಗಬೇಕಾಗಿದ್ದು ಸಿಕ್ಕಿದೆ. ಜಯ ಅನ್ನೋದಕ್ಕಿಂತ ಕೂಡ ಅವ್ರು ಸುಮಾರು 45 ವರ್ಷಗಳಿಂದ ಇನ್ನು ಭೂಮಿ ಕಳ್ಕೊಂಡು ಅವ್ರದೇ ಆದಂಥ ಕಣ್ಣೀರಿನಲ್ಲಿದ್ದರು. ಇವತ್ತು ಒಂದು ಹಂತದಲ್ಲಿ ಅವರು ತಮ್ಮ ಆಶೆಗೆ ಎಲ್ಲೋ ಒಂದು ಆಶೆ ಇವತ್ತು ಅವ್ರಿಗೆ ಹುಟ್ಟಿದೆ. ಯಾಕಂದ್ರೆ ಇವತ್ತು ರೈತರಿಗೆ ಏನದು ಎಡಿಷನಲ್ ಆಗಿ ಕೊಡುವಂಥ ವಿಷಯ ಅಲ್ಲ, ಅವ್ರದೇ ಭೂಮಿಯನ್ನ ಕೊಟ್ಟಾಗ ಕೊಡುವಂಥ ದುಡ್ಡು ಅದು ಎಂದೋ ಸಿಗಬೇಕಾಗಿದ್ದು. ಇವತ್ತು ಎಲ್ಲರ ಪರಿಶ್ರಮ, ಎಲ್ಲ ರೈತರ ಪರ ಹೋರಾಟದಿಂದ, ರೈತರ ಮುಖಂಡರಿಂದ, ವಿಶೇಷವಾಗಿ ತಾವೇನು ಒಂದು ಮಾಧ್ಯಮದವರು ಈ ನ್ಯೂಸ್ ಅನ್ನ ಇಡೀ ರಾಜ್ಯದಂತ ದೇಶದ ವಿಸ್ತರಣೆ ಮಾಡಿದ್ರಿ. ಏನೋ ಒಂದು ಬೆಳಗಾವಿಯಲ್ಲಿ ರೈತರಿಗೆ ತೊಂದರೆ ಆಗ್ತಾ ಇದೆ, ಇದಕ್ಕೆ ತಕ್ಷಣ ಸ್ಪಂದನೆ ಕೊಡ್ಬೇಕಂತ ಹೇಳಿ ನಮ್ಮ ಜಿಲ್ಲಾ ಮಂತ್ರಿ ಇರೋದು, ನಮ್ಮ ಸರ್ಕಾರ ಇರೋದು ಒಂದು ತಕ್ಷಣ ಸ್ಪಂದನೆ ಕೊಟ್ಟಿದೆ. ಇದರಿಂದ ರೈತರಿಗೆ ಇವತ್ತು ನಿರಾಳವಾಗಿದೆ. ಮುಂದಿನ ದಿನದಲ್ಲೂ ಕೂಡ ಆ ರೈತರಿಗೆ ಒಂದು ಉತ್ತಮವಾದ ಪರಿಹಾರಧನ ಸಿಗ್ಲಿ ಅಂತ ಹೇಳಿ ನಾನು ಬಯಸ್ತೇನೆ. ಮಾದರಿಯಲ್ಲಿ ನಮಗೆ ಪರಿಹಾರ ಕೊಡ್ರಿ ಅಂತೇಳಿ ರೈತರು ಒತ್ತಾಯ ಇದೆ. ಆ ನಿಟ್ಟಿನಲ್ಲಿ ಮುಂದೆ ಯಾವ ರೀತಿ ತಯಾರಿ ಮಾಡ್ಕೊತೀರಿ? ಇವಾಗಲೇ ತಮಗೆಲ್ಲ ಗುರುತಿರೋದು ಬೆಂಗಳೂರು ಬಿಟ್ಟರೆ ಬೆಳಗಾವ ನಮ್ಮ ರಾಜ್ಯದ 2ನೇ ರಾಜಧಾನಿ ಅಂತೀವಿ. ಏನು ಯಾವ ರೀತಿ ಬಿಡದಿಯಲ್ಲಿ ಇವತ್ತು ಇಂಡಸ್ಟ್ರಿಯಲ್ ಡೆವಲಪ್ ಆಗ್ತಾ ಇದೆ, ಅದೇ ರೀತಿ ನಮ್ಮ ಏನೊಂದು ಮಾಸ್ತಿಹೊಳಿ ಇರ್ಬೋದು, ನರ್ಸಿಂಗ್ ಇರ್ಬೋದು, ಹತ್ತಿರಕೆಯಲ್ಲಿ ಇವತ್ತು ಸಾಫ್ಟ್ವೇರ್ ಕಂಪ್ನಿಗಳು ಬಂದು ಇವತ್ತು ಡೆವಲಪ್ ಆಗ್ತವೆ. ಅಲ್ಲಿಂದ ಅನೇಕ ಒಂದು ಕಮರ್ಷಿಯಲ್ ಆಕ್ಟಿವಿಟಿಗಳು ಆಗ್ತವೆ. ಅದಕ್ಕಾಗಿ ಹೆಚ್ಚಿನ ಒಂದು ಅನುದಾನ ರೈತರು ಸಿಗ್ಬೇಕನ್ನೋದೇ ನಮ್ದು ಒಂದು ಉದ್ದೇಶ. ಅದಕ್ಕೆ ಸೂಕ್ತವಾದ ಪರಿಹಾರ ಸರ್ಕಾರ ಕೊಡುತ್ತೆ ಅನ್ನೋ ಒಂದು ಆಶಾಭಾವನೆ ನಮ್ಮಲ್ಲಿದೆ. ಥ್ಯಾಂಕ್ ಯು.